ಅಂತೂ ಇಂತೂ ನಾವು ತೇರ್ನ ಎಳೆದೇ ಬಿಟ್ವಿ. ನಮಸ್ಕಾರ ಎಲ್ಲರಿಗೂ, ಜೈ ಶ್ರೀರಾಮ್. 100 ಡೇಸ್ ಫಿಟ್ನೆಸ್ ಚಾಲೆಂಜ್ ಡೇ 11ನೇ ದಿನಕ್ಕೆ ನಿಮ್ಗೆಲ್ಲ ಸ್ವಾಗತ. ಬರ್ರಿ ಇವತ್ತಿನ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ನಾನು ಸೀದಾ ವರ್ಕೌಟ್ ಮಾಡಕ್ ಹೊರಟೆ. ಅಲ್ಲಿ ನೋಡಿದ್ರೆ ನಮ್ಮಮ್ಮ ಶೂನ ತೊಳೆದು ಹೊಣೆ ಹಾಕಕ್ ಇಟ್ಬಿಟ್ಟಿದ್ರು. ಅದು ಕೆಲಸ ಆಗಲ್ಲ ಅಂತಂದೇಳಿ ನಾನು ಬರಿಗಾಲಲ್ಲಿ ವಾಕಿಂಗ್ ಸ್ಟಾರ್ಟ್ ಮಾಡೋಕೆ ಹೊರಟೆ. ಇದು ಒಂಥರ ಚೆನ್ನಾಗಿ ಆಯ್ತು. ಯಾಕಪ್ಪ ಅಂದ್ರೆ ಇನ್ನೊಂದು 15-20 ದಿವಸದಲ್ಲಿ ಕೊಟ್ಟೂರು ಪಾದಯಾತ್ರೆ ಮಾಡ್ಬೇಕು. ಅದಕ್ಕೆ ಈಗಿಂದಾನೇ ತಯಾರು ಮಾಡಿಕೊಳ್ಳೋಣ ಅಂತ ನಾನು ಬರಿಗಾಲಲ್ಲಿ ವಾಕಿಂಗ್ ಹೊರಟೆ. ವಾಕಿಂಗ್ ಹೋಗುವ ರೋಡ್ ಅಲ್ಲಿ ಕಲ್ಲಲ್ಲಿ ರೋಡ್ ಇಟ್ಟಿದ್ರು. ರೋಡ್ ಮಧ್ಯ ಕಲ್ಲು ಹಾಕ್ಬಿಟ್ಟಿದ್ರು. ಅದನ್ನ ಸೈಡಿಗೆ ಹಾಕ್ಬಿಟ್ಟು ಇವತ್ತಿನ ವಾಕಿಂಗ್ ನ ಮುಗಿಸ್ಕೊಂಡೆ. ಜಾಸ್ತಿ ಎಗರಾಡಬಾರ್ದು ಅಂತಂದೇಳಿ ಸ್ವಲ್ಪ ಮಾಡ್ಕೊಂಡೆ ಎಕ್ಸರ್ಸೈಸ್ ನ. ಶೂ ಇಲ್ವಲ್ಲ, ಅದಕ್ಕೆ ಪೆಟ್ ಬೀಳುತ್ತೆ ಕಾಲಿಗೆ, ಅದಕ್ಕೆ ಸ್ವಲ್ಪ ಎಕ್ಸರ್ಸೈಸ್ ಮಾಡ್ಕೊಂಡೆ. ಇವತ್ತಿನ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಫ್ರೆಶ್ ಆಗಿ ಅಂಗಡಿ ಓಪನ್ ಮಾಡಿದೆ. ಈ ವರ್ಷ ಏನಪ್ಪಾ ಅಂದ್ರೆ ಭಾನುವಾರ ಬಂದ್ಬಿಟ್ಟಿದೆ ರಥೋತ್ಸವ. ಭಾನುವಾರ ಏನಪ್ಪಾ ಅಂದ್ರೆ ನಮ್ಮೂರಲ್ಲಿ ಸಂತೆ ಇರುತ್ತೆ. ರಥೋತ್ಸವ ಕೂಡ ಭಾನುವಾರ ಬಂದ್ಬಿಟ್ಟಿದೆ. ಹಾಗಾಗಿ ಅಂಗಡಿಲಿ ಬಹಳ ಕೆಲಸ ಇದ್ವು. ಈ ಕಡೆ ಅಂಗಡಿ ನೋಡ್ಕೋಬೇಕಾ, ಆ ಕಡೆ ರಥೋತ್ಸವಕ್ಕೆ ಹೋಗ್ಬೇಕಾ ಅಂತ ಕನ್ಫ್ಯೂಸ್ ನಲ್ಲಿ ಇದೀನಿ. ಬಹಳ ಡಿಪ್ರೆಷನ್ ಅಲ್ಲಿ ಹೋಗ್ಬಿಟ್ಟಿದೀನಿ ಗೈಸ್. ಕೆಲಸ ಎಲ್ಲ ಮುಗಿಸ್ಕೊಂಡು ಟಿಫಿನ್ ಮಾಡಿ ಜಳಕ ಮಾಡಿ ನಾನು ಹೊರಟೆ ಸೀದಾ ತಾತನ ಮಠಕ್ಕೆ.